गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरुवे नमः। शंकरं शंकराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरं। सद्गुरुचरणारविन्दाभ्यो नमः। ओं गणानां त्वा गणपतिगं हवामहे कविं कवीनामुपमश्रवस्तमम्। ज्येष्ठराजं ब्रह्मणान् ब्रह्मणस्पद आनशृण्वन्नोतिभिस्सेदसादनं श्रीमहागणाधिपतये नमः। प्रणो देवी सरस्वती वाजे एभिर्वाजने एवते धेनाम वित्रवत वाग्देव्यै नमः। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम्। मङ्गलं कौसलेन्द्राय महनीय गुणात्मने चक्रवर्तितनूजाय सार्वभौमाय मङ्गलम्। वेद वेदांत वेद्याय मेघश्यामलमूर्तये पुंसां मोहन रूपाय पुण्यश्लोकाय मंगलम्। इष्टदेवता कुलदेवता भूनीला समेत श्री लक्ष्मी वेंकटेश्वर स्वामी देवता ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಹಾಗೂ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಒಂದು ಭಾಗವನ್ನು ನಾವು ಆರಂಭಿಸೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಒಂದು ನಾಮವನ್ನು ಹೇಳ್ತಾ ಇದ್ವಿ. ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಅಂತ ಹೇಳಿ. ಈ ಕಿರಿಚಕ್ರ ಅಂತಕ್ಕಂತಹ ಈ ರಥದ ಹಾಗೂ ಇದರ ಸೈನ್ಯವನ್ನ ಆಡಳಿತ ಮಾಡ್ತಿದ್ದಕ್ಕಂತಹ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಜಗನ್ಮಾತೆ ವಾರಾಹಿ. ವಾರಾಹಿಯ ಕೈನಲ್ಲಿ ಏನೇನಿತ್ತು ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಒಂದು ಕಡೆ ಮುಸಲ, ಇನ್ನೊಂದು ಕಡೆ ಇದು. ಹಾಗಾಗಿ ಈ ರೋಕಲಿ ಅಂದ್ರೆ ಒಂದು ಮುಸಲ, ಇನ್ನೊಂದು ಒಂದು ಹಲಾಯುಧ. ರೋಕಲಿ ಮತ್ತು ಈ ಒನಕೆ ಇದೇನೇನು ಅನ್ನೋ ವಿಚಾರವನ್ನ ನಾವು ಹೋಗ್ತಾ ಇದ್ವಿ. ಹಾಗೆ ಇಂತಹ ಅಪೂರ್ವವಾಗಿರ್ತಕ್ಕಂತಹ ಕಿರಿಚಕ್ರದ ಮೇಲೆ ಆರೂಢಲಾಗಿರ್ತಕ್ಕಂತಹ ಆ ವಾರಾಹಿ ತನ್ನ ಒಂದು ಸೈನ್ಯದ ಜೊತೆಯಲ್ಲಿ ಆ ಬಂಡಾಸುರನ ಮೇಲೆ ಯುದ್ಧಕ್ಕೋಸ್ಕರವಾಗಿ ಸಿದ್ಧವಾಗಿದ್ದಾಳಂತೆ. ಮುಂದಿನ ನಾಮ ಜ್ವಾಲಾಮಾಲಿನಿ ಕಾಕ್ಷಿಪ್ತ ವಹ್ನಿ ಪ್ರಾಕಾರ ಮಧ್ಯಗ. ನೋಡಿ, ಜ್ವಾಲಾ ಅಂತಂದ್ರೆ ಅತ್ಯಂತ ಉರಿ ಇರ್ತಕ್ಕಂಥದ್ದು, ಬೆಂಕಿ. ಜ್ವಾಲಾಮಾಲಿನಿ ಅಂತಕ್ಕಂತಹ ಈ ಜಗನ್ಮಾತೆ ದೇವಿ, ಇವಳ ಒಂದು ನೇತೃತ್ವದಲ್ಲಿ ಆ ಇನ್ನೊಂದು ಪ್ರಾಕಾರ ಏರ್ಪಾಡಾಗಿದೆಯಂತೆ. ಇದರಲ್ಲಿ ಈ ಒಂದು ಜ್ವಾಲಾಮಾಲಿನಿ ಇರ್ತಕ್ಕಂತಹ ಏರ್ಪಾಡು ಮಾಡಿರ್ತಕ್ಕಂತಹ ಈ ಆವೃತ್ತದ ಮಧ್ಯದಲ್ಲಿ ಜಗನ್ಮಾತೆ ಅಲಂಕರಿಸಿದಾಳೆ. ಜ್ವಾಲಾಮಾಲಿನಿ ಕಾಕ್ಷಿಪ್ತ ವನ್ನಿ ಪ್ರಾಕಾರ ಮಧ್ಯಗ. ಇಲ್ಲಿ ಈ ಜ್ವಾಲಾಮಾಲಿನಿ ಅಂತಹ ನಾವು ಹೇಳ್ತಾ ಇದ್ದೀವಿ, ಇದು ನಿತ್ಯ ದೇವತೆಗಳಲ್ಲಿ ಒಂದು. ನಿತ್ಯ ದೇವತೆ ಅಂತಂದಾಗ ಪಾಡ್ಯಮಿ, ಬಿದಿಗೆ, ಸದಿಗೆ, ಚೌತಿ, ಪಂಚಮಿ ಅಂತ ಹೇಗೆ ಹೇಳ್ತೀವಿ, ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ. ಈ ಪ್ರತಿ ಒಂದು ತಿಥಿಗಳಿಗೂ ಒಂದೊಂದು ಅಮ್ಮನವರು ದೇವತೆ ಅಂತ ಹೇಳಿ. ಹಾಗಾಗಿ ಇಂತಹ ತಿಥಿ ದೇವತೆಗಳಲ್ಲಿ ಜ್ವಾಲಾಮಾಲಿನಿ ಅಂತಕ್ಕಂತಹ ಈ ಜಗನ್ಮಾತೆ, ಈ ದೇವಿ 14ನೇವಳು. ಈ 14ನೇ ಹೆಸರು ಬರೋದೇನೆ ಜ್ವಾಲಾಮಾಲಿನಿ. ಆದ್ರೆ ಈ ಕಡೆಯಿಂದ ಹಿಂದ್ಗಡೆಯಿಂದ ತಗೊಂಡಾಗ 4ನೇ ಹೆಸರು ಬರುತ್ತೆ. ಹಾಗಾಗಿ ಇಂತಹ ಜ್ವಾಲಾಮಾಲಿನಿ ಮಾಡಿರ್ತಕ್ಕಂತಹ ಈ ಒಂದು ಆವರಣ ಇಲ್ಲಿ ಬಂಡಾಸುರನ ವಧೆಗೋಸ್ಕರವಾಗಿ ಸಿದ್ಧ ಮಾಡಿರ್ತಕ್ಕಂತಹ ಒಂದು ಆವರಣ ಅಂತ ಹೇಳಿ. ಬಂಡಾಸುರ ಒಂದು ಸರ್ತಿ ಏನ್ ಮಾಡ್ತಾನೆ, ಮಾಯಾ ಯುದ್ಧವನ್ನ ಮಾಡಬೇಕು ಅಂತ ಹೇಳಿ ಎಲ್ಲವನ್ನು ಸಿದ್ಧ ಮಾಡ್ಕೊಂಡಾಗ ಅವನಿಗೇನಾಗಿದೆ ಅಂತಂದ್ರೆ, ಬಂಡಾಸುರನಿಗೆ ಒಂದು ಅರಮನೆ ಇದೆ. ಆ ಯುದ್ಧ ಮಾಡೋದಕ್ಕೆ ಅವನಿಗೆ ಅಂತ ಒಂದು ಪ್ರಾಕಾರ ಇದೆ, ಒಂದು ಗೋಡೆ ಇದೆ, ಒಂದು ವ್ಯವಸ್ಥಿತವಾಗಿರ್ತಕ್ಕಂಥದ್ದಿದೆ. ಆದ್ರೆ ಜಗನ್ಮಾತೆ ಯುದ್ಧ ಮಾಡ್ತಿರ್ತಕ್ಕಂಥದ್ದು ಹೊರಗಡೆ. ಬಂಡಾಸುರನ ವಧೆ ಮಾಡಬೇಕು ಅಂತಂದಾಗ ಅವನು ಮಾಯಾ ಯುದ್ಧವನ್ನ ಮಾಡಿದಾಗ
ಇವಳಿಗೆ ಸರಿಯಾಗಿರ್ತಕ್ಕಂತಹ ಒಂದು ಆವರಣ, ಒಂದು ಪ್ರೊಟೆಕ್ಷನ್ ಇಲ್ಲ ಅಂತಂದ್ರೆ ಯುದ್ಧ ಮಾಡೋದಕ್ಕೆ ಸಾಧ್ಯವಾಗದೇ ಇರ್ಬೋದು, ಅನನುಕೂಲ ಆಗ್ಬೋದು. ಹಾಗಾಗಿ ಇಂತಹ ಒಂದು ಶಕ್ತಿಯುತವಾಗಿರ್ತಕ್ಕಂತಹ ಒಂದು ಆವರಣವನ್ನ ಅವಳು ಏರ್ಪಾಡು ಮಾಡಿರ್ತಕ್ಕಂತಹ ಅಲ್ಲಿ ಅಷ್ಟು ಸೈನ್ಯವನ್ನ ನೋಡ್ತಕ್ಕಂತಹ ಜಗನ್ಮಾತೆ ಯಾರು ಅಂತಂದ್ರೆ ಜ್ವಾಲಾಮಾಲಿನಿ. ಈ ಹೊರಗಡೆಯಿಂದ ಇರ್ತಕ್ಕಂತಹ ಈ ಪ್ರಾಕಾರದಲ್ಲಿ ಎರಡು ವಿಚಾರಗಳು. ಒಂದು, ಇದನ್ನು ಎಷ್ಟು ವಿಸ್ತಾರವಾಗಿದೆ ಅನ್ನೋ ವಿಚಾರವನ್ನ ಹೇಳ್ತಾರೆ. ಜ್ವಾಲಾಮಾಲಿನಿ ಮಾಡಿರ್ತಕ್ಕಂತಹ ಈ ಒಂದು ಪ್ರಾಕಾರ ಸುಮಾರು 100 ಯೋಜನ ವಿಸ್ತಾರವನ್ನು ಹೊಂದಿದ್ದಂತೆ. 100 ಯೋಜನ ಅಂದ್ರೆ 100 ಯೋಜನ ವಿಸ್ತಾರವನ್ನು ಹೊಂದಿರತಕ್ಕಂಥದ್ದು. ಹಾಗೆ 30 ಯೋಜನವನ್ನಂಬ್ರ ಅಂತ ಅಂದ್ರೆ 300 ಯೋಜನ ಉದ್ದ. ಅಗಲ ಎಷ್ಟಿದೆ ವಿಸ್ತೀರ್ಣ ಅಂತಂದ್ರೆ 100 ಯೋಜನ, ಉದ್ದ ಎಷ್ಟಿದೆ ಅಂತಂದ್ರೆ 300 ಯೋಜನ. ನೋಡಿ ಎಷ್ಟು ದೊಡ್ಡದಾಗಿದೆ ಆ ಒಂದು ಪ್ರಾಕಾರ. ಅಂದ್ರೆ ಅಷ್ಟು ಸುಲಭದಲ್ಲಿ ಯೋಜನೆಗಳ ದಾಟ್ಕೊಂಡು ಹೋಗ್ಬೇಕು ಆ ಒಂದು ಜ್ವಾಲೆ, ಆ ಒಂದು ಬಿಸಿನ. ಹಾಗಾಗಿ ಇಂತಹ ಅಗ್ನಿ ಪ್ರಾಕಾರ ಅತ್ಯಂತ ಶ್ರೇಷ್ಠವಾಗಿ ಆ ಜಗನ್ಮಾತೆಯನ್ನ ಆವರಿಸಿ ಇದೆ ಅನ್ನೋ ಮಾತನ್ನ ಇಲ್ಲಿ ಎರಡು, ಅಂತರಾವರಣ ಮತ್ತೆ ಇನ್ನೊಂದು ಬಹಿರಾವರಣ ಅಂತ ಹೇಳಿ. ಸುತ್ತಲೂ ಇರ್ತಕ್ಕಂತಹ ಈ ಒಂದು ಬಹಿರಾವರಣ ಹೊರಗಡೆ ಏನಿದೆ ಅಲ್ಲೊಂದಷ್ಟು ಜನ ದೇವಿಯರು, ಸೈನ್ಯ ಎಲ್ಲ ಅಲ್ಲಿ ಪ್ರೊಟೆಕ್ಷನ್ಗೆ ಯುದ್ಧ ಮಾಡೋದಕ್ಕೆ ಸಿದ್ಧ. ಅಕಸ್ಮಾತ್ ಹೊರಗೆ ಈಚೆ ಕಡೆಯಿಂದ ಆ ಜ್ವಾಲಾಮಾಲಿನಿ ಮಾಡಿರ್ತಕ್ಕಂತಹ ಆ ಅಗ್ನಿ ಪ್ರಾಕಾರದ ಹೊರಗಡೆಯಿಂದ ಯಾರಾದ್ರೂ ಯುದ್ಧ ಮಾಡಿದ್ರಿ ಅಂತ ಹೇಳಿ ಅಲ್ಲಿ ಒಳಗಡೆಗೆ ಭಂಡಾಸುರನ ವಧೆಗೋಸ್ಕರವಾಗಿ ನಿಂತಿರ್ತಕ್ಕಂತಹ ಈ ಸೈನ್ಯ. ಹಾಗಾಗಿ ಎರಡು ಆವರಣಗಳಲ್ಲಿ ಈ ಒಂದು ಏರ್ಪಾಡು ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಲಲಿತಾ ಸಹಸ್ರನಾಮವನ್ನ ನೋಡಿ, ನಾವು ಸುಮ್ಮನೆ ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಹೇಳಿ ಆ ನಾಮಗಳನ್ನ ಹೇಳೋದಕ್ಕೆ ಬದಲಾಗಿ ಇಲ್ಲಿ ಹೇಳಿರ್ತಕ್ಕಂತಹ ಈ ಪ್ರತಿಯೊಂದು ನಾಮದ ಅರ್ಥವನ್ನ ಏನ್ ನಾವು ಓದ್ತಾ ಇದ್ದೀವಿ, ಈ ನಾಮದ ವಿಶೇಷತೆ ಏನು ಅಂತ ಹೇಳಿ ಸ್ತೋತ್ರ ಪಾರಾಯಣ ಮಾಡೋದ್ರ ಜೊತೆಯಲ್ಲೇ ಇದರ ಅರ್ಥವನ್ನ ನಾವು ತಿಳ್ಕೊಂತ, ಆ ಅರ್ಥವನ್ನ ನಾವು ಅನುಭವಿಸ್ತಾ ಹೇಳಿದಾಗ ಏನಾಗತ್ತೆ, ಧ್ಯಾನವಾಗ್ಬಿಡುತ್ತೆ ಅದು. ಹಾಗಾಗಿ ಸ್ತೋತ್ರ ಪಠನೆ ಧ್ಯಾನವಾಗ್ಬಿಡ್ತು ಅನ್ನೋದಾದ್ರೆ ಅದಕ್ಕಿಂತ ಇನ್ನೇನ್ ಬೇಕಲ್ವಾ. ಸುಮ್ಮನೆ ಸ್ತೋತ್ರ ಓದ್ಕೊಂಡೋದಾಗ ಮನಸ್ಸು ಎಲ್ಲೋ ಚಂಚಲವಾಗ್ಬಿಡುತ್ತೆ. ಆದ್ರೆ ಇದೇ ಸ್ತೋತ್ರ ಪಠನೆಯನ್ನ ನಾವು ಧ್ಯಾನವಾಗಿ ಮಾರ್ಪಾಡು ಮಾಡ್ಕೋಬೇಕು ಅಂದ್ರೆ ಪ್ರತಿ ಒಂದು ನಾಮವನ್ನ ನಾವು ಅನುಭವಿಸ್ಕೊಂಡು ಹೇಳಬೇಕು. ಪ್ರತಿ ಒಂದು ನಾಮವನ್ನು ನಾವು ಅನುಭವಿಸ್ಕೊಂಡು ಹೇಳ್ತಾ ಇದ್ದೀವಿ ಅನ್ನೋದಾದ್ರೆ ಖಂಡಿತವಾಗ್ಲೂ ಕೂಡ ಆ ಒಂದು ಶಕ್ತಿ ಏರ್ಪಾಡಾಗ್ಬಿಡುತ್ತೆ. ನಮಗೆ ಅದ್ರಕ್ಕಿರ್ತಕ್ಕಂಥ ಅನುಭವನೇ ಬೇರೆ. ಹಾಗಾಗಿ ಇಂತಹ ಒಂದು ಲಲಿತಾ ಸಹಸ್ರನಾಮದಲ್ಲಿ ಈ ಒಂದು ಜ್ವಾಲಾಮಾಲಿನಿ ಕಾಕ್ಷಿಪ್ತ ವಹ್ನಿ ಪ್ರಾಕಾರ ಮಧ್ಯಗ ಅಂತ. ಮುಂದಿನ ನಾಮ ಭಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ. ನೋಡಿ ಎಷ್ಟು ವಿಚಾರಗಳು. ಹರ್ಷಿತ ಅಂತ ಬರ್ತಾ ಇದೆ, ಸಂತೋಷ ಪಟ್ಲು ತಾಯಿ. ಅವಳ ಪ್ರೀತ್ಯರ್ಥವಾಗಿ ಮಾಡಿರ್ತಕ್ಕಂತಹ ಈ ಒಂದು ಏರ್ಪಾಡು, ಅವಳ ಪ್ರೀತ್ಯರ್ಥವಾಗಿ ಯುದ್ಧವನ್ನ ಮಾಡೋದಕ್ಕೆ ಬಂದಿರತಕ್ಕಂಥದ್ದು. ಅಲ್ಲಿ ಬಂದಿರತಕ್ಕಂಥ ಹಲವಾರು ರಾಕ್ಷಸರ ವಧೆಯನ್ನ ಮಾಡಿದಾಗ ಆಕೆ ಅದನ್ನ ನೋಡಿ ಸಂತೋಷ ಪಡ್ತಿರ್ತಕ್ಕಂಥದ್ದು ಅನ್ನೋದನ್ನ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ, ಜಗನ್ಮಾತೆಯ ಪ್ರೀತ್ಯರ್ಥವಾಗಿ ಅಂತ ಹೇಳಿ. ಈ ನಾಮದಲ್ಲಿ ಭಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ. ಈ ಭಂಡಾಸುರನ ಸೈನ್ಯವನ್ನ ನಾಶ ಮಾಡೋದಕ್ಕೋಸ್ಕರವಾಗಿ ಈ ಶಕ್ತಿಗಳು ಅತ್ಯಂತ ಉತ್ಸಾಹದಿಂದ ಮುಂದೆ ಹೋಗ್ತಾ ಇದ್ದಂತೆ. ಜಗದಂಬೆ ಈ ಭಂಡಾಸುರನ ಸೈನ್ಯವನ್ನ ನಾಶ ಮಾಡೋದಿಕ್ಕೆ ಹೋಗ್ತಿರ್ತಕ್ಕಂತ ಆ ಎಲ್ಲ ಸೈನ್ಯವನ್ನು ನೋಡಿ ಸಂತೋಷ ಪಡ್ತಾ ಇದ್ದಾಳಂತೆ. ಯಾಕಂದ್ರೆ ಅಷ್ಟು ಕೋಟಿಗಟ್ಲೆ ರಾಕ್ಷಸರ ಸೈನ್ಯವನ್ನ ಇವರು ಕೂಡ ಕೋಟಿಗಟ್ಲೆ ದೇವಿಯರು ಶಕ್ತಿಯರು ಅಲ್ಲಿ ಹೋಗಿ ಅದರ ಮೇಲೆ ಯುದ್ಧವನ್ನ ಮಾಡೋದಕ್ಕೆ ಬಹಳ ಉತ್ಸುಕತೆ ಇರೋದ್ರಿಂದ ಅದನ್ನ ನೋಡಿ ಜಗನ್ಮಾತೆ ಸಂತೋಷ ಪಡ್ತಾ ಇದ್ದಾಳಂತೆ. ಆ ಆನಂದವನ್ನು ಹೊಂದಿದ್ದಾಳೆ. ಹಿಂದೆ ಹೇಳಿರ್ತಕ್ಕಂಥ ರೀತಿಯಲ್ಲಿ ನೋಡಿ, ಸಾಮಾನ್ಯವಾಗಿ ರಾಜನಿಗೆ ಆ ಒಂದು ಸೈನ್ಯ ತೋರಿಸ್ತಕ್ಕಂತಹ ಒಂದು ಆಸಕ್ತಿ, ಆ ಸೈನ್ಯ ತೋರಿಸ್ತಕ್ಕಂತಹ ಆ ಒಂದು ಹುಮ್ಮಸ್ಸು, ಇವೆಲ್ಲ ನೋಡಿದಾಗ ತಾನು ಗೆಲ್ತೀನಿ, ನಾವು ಖಂಡಿತವಾಗ್ಲೂ ಕೂಡ ವಿಜಯಶಾಲಿ ಆಗ್ತೀವಿ ಅಂತ ಹೇಳಿ ಆ ಮನಸ್ಸಿನಲ್ಲಿ ಆ ಒಂದು ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಹೋಗುತ್ತೆ. ಹಾಗಾಗಿ ಇಂತಹದ್ದನ್ನ ನೋಡಿ ಜಗನ್ಮಾತೆ ಹರ್ಷ ಪಡ್ತಾಳಂತೆ.
ಈಗ ಈ ಒಂದು ಈಗಾಗಲೇ ಹೇಳಿದೆ, ಯಾರಕ್ಕೋಸ್ಕರವಾಗಿ ಇವರೆಲ್ಲ ಯುದ್ಧವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಜಗನ್ಮಾತೆಯ ಒಂದು ಪ್ರೀತ್ಯರ್ಥವಾಗಿ ಅಂತ. ಇಲ್ಲಿ ಉಪಾಸನಾ ಕ್ರಮವನ್ನ ಹೇಳ್ತಾ ಇದ್ದಾರೆ ಅವರು. ಈ ಒಂದನ್ನ ಹೀಗೆ ಕೇಳ್ತಾ ಇದ್ದಾಗ ಅನೇಕ ಉಪಾಸನಾ ಕ್ರಮಗಳನ್ನ ಅವರು ಹೇಳ್ತಾ ಇದ್ದಾರಂತೆ. ನಾವು ಇದರಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ತಾಯಿ ಇದರಿಂದ ಸಂತೋಷ ಪಡ್ತಾ ಇದ್ದಾಳೆ ಅಂದ್ರೆ, ನಾವು ಯಾವುದೇ ಕಾರ್ಯವನ್ನ ಮಾಡಿದಾಗ, ನಾವು ಯಾವ್ದಾದ್ರು ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತೀವಿ, ಆಲೋಚನೆಯನ್ನು ಮಾಡ್ತೀವಿ, ಎಲ್ಲದನ್ನು ಮಾಡಿದಾಗ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಜಗದಂಬೆಗೆ ಅರ್ಪಣೆ ಮಾಡಿದಾಗ ಆ ಜಗದಂಬೆ ತೃಪ್ತಳಾಗ್ತಾಳೆ. ಆಗ ನಾವು ಕೇಳ್ದೇನೆ ನಮ್ಗೆ ಏನ್ ಬೇಕೋ ಅದನ್ನ ಕರುಣಿಸ್ತಕ್ಕಂತಹ ಆ ದಯಾಮಯ. ಹಾಗಾಗಿ ಯಾವುದೂ ಕೂಡ ಸಂಕಲ್ಪ ಮಾಡ್ಬೇಕಾಗಿಲ್ಲ ರೀ. ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ಶ್ರದ್ಧೆಯಿಂದ, ಸಂತೋಷದಿಂದ, ಭಕ್ತಿಯಿಂದ ಮಾಡಿ, ಅಮ್ಮ ಎಲ್ಲ ನಿನಗಿದೆ ಅರ್ಪಣೆ ಅಂತ ಹೇಳ್ಬಿಟ್ರೆ ಸಾಕು. ನಿನಗೇನು ಬೇಕೋ ಅವಳಿಗೆ ಗೊತ್ತು, ಅವಳು ಕೊಟ್ಬಿಡ್ತಾಳೆ. ಹಾಗಾಗಿ ಆ ನೋಡಿ ಇಲ್ಲೊಂದು ಹೇಳ್ತಾ ಇದ್ದಾರೆ, ಭಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ. ಅಂದ್ರೆ ಆ ಸೈನ್ಯವನ್ನ ಹೊಡೆಯೋದಕ್ಕೋಸ್ಕರವಾಗಿ ಒಂದಷ್ಟು ಸೈನ್ಯ. ಹಿಂದೆ ಇನ್ನೊಂದು ನಾಮ ಇತ್ತು, ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಅಂತ ಹೇಳಿ. ಅಂದ್ರೆ ಭಂಡಾಸುರನನ್ನ ಹೊಡೆಯೋದಿಕ್ಕೋಸ್ಕರವಾಗಿ, ಭಂಡಾಸುರನ ಸಂಹಾರ ಮಾಡೋದಿಕ್ಕೋಸ್ಕರವಾಗಿ ಒಂದು ಸೈನ್ಯ. ಇಲ್ಲಿ ಭಂಡಾಸುರ ವಧೋದ್ಯುಕ್ತ, ಇಲ್ಲಿ ಭಂಡ ಸೈನ್ಯ ವಧೋದ್ಯುಕ್ತ. ವ್ಯತ್ಯಾಸ ನೋಡಿ, ಸಣ್ಣ ವ್ಯತ್ಯಾಸ ಅಷ್ಟೇ. ಒಬ್ಬರು ಭಂಡಾಸುರನನ್ನು ಹೊಡೆಯೋದಿಕ್ಕೆ, ಇನ್ನೊಬ್ಬರು ಭಂಡಾಸುರನ ಸೈನ್ಯವನ್ನು ಹೊಡೆಯೋದಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿ. ಜಗನ್ಮಾತೆಯ ಈ ಸೈನ್ಯದ ಶಕ್ತಿ, ಸೈನ್ಯದ ಸಂಖ್ಯೆ ಎಷ್ಟಿತ್ತು ಅಂತ ಕೇಳಿದ್ರೆ 64 ಕೋಟಿ, 64 ಕೋಟಿ ಶಕ್ತಿ ಇತ್ತಂತೆ. ಆ ಯುದ್ಧದಲ್ಲಿ ಏನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿಬಿಟ್ಟಿದ್ದಾರೆ. 64 ಕೋಟಿ ಶಕ್ತಿ ದೇವಿಯರು ಅಲ್ಲಿ ಯುದ್ಧವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಇವರೆಲ್ಲರೂ ಕೂಡ ಆ ಭಂಡಾಸುರನ ಸೈನ್ಯವನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಇರತಕ್ಕಂಥವರು. ಹಾಗೆ ಭಂಡಾಸುರನ ಒಳಗಡೆ ಈ ಒಂದು ಜ್ವಾಲಾಮಾಲಿನ ಈ ಸೈನ್ಯದ ಒಳಗಡೆ ಇರತಕ್ಕಂತಹ ವಾರಾಹಿ ಇರ್ಬೋದು, ಇವ್ರು ಇರ್ಬೋದು, ಅವ್ರು ಇರ್ಬೋದು, ಎಲ್ಲರೂ ಕೂಡ ಆ ಒಂದು ಒಳಗಡೆ ಇರತಕ್ಕಂಥವರು ಭಂಡಾಸುರನ ವಧೆಗೋಸ್ಕರ. ಹಾಗಾಗಿ ಎರಡು ಒಳಗಡೆ ಪ್ರಾಕಾರದಲ್ಲಿ ಒಂದು, ಹೊರಗಡೆ ಪ್ರಾಕಾರದಲ್ಲಿ ಇನ್ನೊಂದು ಅಂತ ಹೇಳಿ. ಮುಂದಿನ ನಾಮ ನಿತ್ಯಾ ಪರಾಕ್ರಮಾಟೋಪ ನಿರೀಕ್ಷಣ ಸಮುತ್ಸುಕ. ನೋಡಿ, ನಿತ್ಯ ಅಂತಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ನಿತ್ಯ ದೇವತೆಗಳು, ನಿತ್ಯ ತಿಥಿಗಳು. ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಹೀಗೆ 15 ತಿಥಿಗಳು. ಹಾಗಾಗಿ 16 ಅಮಾವಾಸ್ಯೆ. ಹಾಗಾಗಿ ಈ ಒಂದು ತಿಥಿಗಳ ದೇವತೆಗಳು, ಆ ನಿತ್ಯ ತಿಥಿಗಳು ಈ ಒಂದು ಇದರಲ್ಲಿ ಯುದ್ಧದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಿ. ಈ ನಿತ್ಯ ತಿಥಿಗಳು ಎಲ್ಲಿದ್ದಾರೆ ಅಂತ ಅಂದಾಗ, ನಾನು ಹಿಂದೆನೆ ಇದನ್ನು ಹೇಳಿದ್ದೆ, ಶ್ರೀಚಕ್ರದಲ್ಲಿ ಮೇಲ್ಗಡೆ ಇರತಕ್ಕಂತಹ ಜಗನ್ಮಾತೆ ಅಲಂಕರಿಸಿರ್ತಕ್ಕಂತಹ ಆ ಬಿಂದು ಶಿವಶಕ್ತೈಕ್ಯ ರೂಪಿಣಿ. ಆ ಬಿಂದುವಿನ ಕೆಳಗಡೆ ಒಂದು ತ್ರಿಕೋಣ ಇದೆ, ಟ್ರಯಾಂಗಲ್. ಆ ತ್ರಿಕೋಣದಲ್ಲಿ ಈ ನಿತ್ಯ ದೇವಿಗಳು ಆಸೀನರಾಗಿದ್ದಾರೆ, ಅಲ್ಲಿ ಅವರು ಇರ್ತಾರೆ. ಇವರು ಕಾಲಸ್ವರೂಪಿಗಳು. ಇವರುಗಳ ಅನುಗ್ರಹ ಚೆನ್ನಾಗಿದೆ ಅನ್ನೋದಾದ್ರೆ ಎಲ್ಲ ಕಾಲದಲ್ಲೂ ಅನುಕೂಲವೇ. ಯಾಕೆಂತಂದ್ರೆ ನೋಡಿ, ಪ್ರತಿ ಒಂದು ದಿವಸಕ್ಕೂ ಕೂಡ ಪಾಡ್ಯಮಿಗೊಬ್ರು, ಇದಕ್ಕೂ ದ್ವಿತೀಯಾಗೊಬ್ರು, ತೃತೀಯಾಗೊಬ್ರು ಇದ್ದಾಗ ಪ್ರತಿನಿತ್ಯ ಆಯಾಯ ದಿವಸ ಆಯಾಯ ದೇವಿಯರ ಅನುಗ್ರಹ ನಮಗಿದೆ ಅಂತ ನೋಡೋದಾದ್ರೆ, ಅಂದ್ರೆ ಎಲ್ಲ ದಿವಸನೂ ನಮಗೆ ಶುಭವೇ. ಯಾವುದೇ ಕಾಲಕ್ಕೂ ನಮ್ಗೆ ಅದರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಅನಾನುಕೂಲಗಳು ಆಗೋದೇ ಇಲ್ಲ ಹಾಗೆ ಅಂತ ಹೇಳಿ. ಹಾಗಾಗಿ ಪ್ರತಿ ಒಬ್ಬರು ಕೂಡ ಆಯಾಯ ದೇವಿಯರು ಅವತ್ತು ಆಶೀರ್ವಾದ ಮಾಡಿಬಿಟ್ರೆ ಸಾಕು, ಗಟ್ಟಿ, ಏನು ತಾಪತ್ರ ಇಲ್ಲ. ಹಾಗಾಗಿ ಇಂತಹ ತಿಥಿ ದೇವಿಯರು ಅವ್ರನ್ನ ನಾವು ನೆನೆಸ್ಕೋಬೇಕು. ಯಾಕಂದ್ರೆ ಎರಡು, ಒಂದು ಶುಕ್ಲ ಪಕ್ಷದಲ್ಲಿ ಮತ್ತೆ ಕೃಷ್ಣ ಪಕ್ಷ, ಒಟ್ಟು ತಿಂಗಳಲ್ಲಿ ಇರ್ತಕ್ಕಂತಹ ಅಷ್ಟು ದಿವಸಗಳಲ್ಲಿ ಒಂದು ಶುಕ್ಲ ಪಕ್ಷ, ಇನ್ನೊಂದು ಕೃಷ್ಣ ಪಕ್ಷ. ಅದರಲ್ಲೂ ಕೂಡ ಇದೇ ದೇವಿಯರು ರಿಪೀಟ್ ಆಗಿಬಿಡ್ತಾರೆ. ಅಂತಹ ಈ ನಿತ್ಯಾತಿಥಿ ದೇವತೆಗಳನ್ನ ನಾವು ಇಲ್ಲಿ ಸ್ಮರಿಸ್ಕೋಬೇಕು. ಯಾಕಂತಂದ್ರೆ ಅವರನ್ನ ನಾವು ನೆನೆಸ್ಕೊಂಡಾಗ ಏನಾಗುತ್ತೆ, ಅವರ ಅನುಗ್ರಹ ಪ್ರಾಪ್ತವಾಗುತ್ತೆ ಅಂತ ಹೇಳಿ. ಹಾಗಾಗಿ ಆ ನಿತ್ಯ ತಿಥಿಗಳು ಮತ್ತೊಮ್ಮೆ ನಾವು ಹೇಳೋದಕ್ಕೆ ಪ್ರಯತ್ನ ಮಾಡೋಣ. ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನೆ, ಬೇರುಂಡೆ, ವಕ್ನಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ,
ತ್ವರಿತೆ. ನಾನು ತ್ವರಿತ ಬಗ್ಗೆ ಹೇಳಿದೆ. ಯಾವಾಗ ಹೇಳಿದೆ? ಅಷ್ಟಮಿ ತಿಥಿ ದಿವಸ ಈ ದೇವಿಯನ್ನ ಪೂಜೆ ಅಂತ. ಯಾಕಂದ್ರೆ 8ನೇ ತಿಥಿ ದೇವತೆನೆ ತ್ವರಿತೆ. ತ್ವರಿತೆ ಅಂತಾನೆ ಅಂದ್ರೇನು? ಶೀಘ್ರವಾಗಿ ವರ ಕೊಡ್ತಕ್ಕಂತಹ ದೇವಿ ಅಂತ. ಆಮೇಲೆ ದೇವಿಯನ್ನ ಮಾತಾಡ್ತಿದ್ದಾಗ ನಾವು ಒಂದು ಹೇಳಿದ್ವಿ, ಅಷ್ಟಮಿ ಚಂದ್ರ ವಿಭ್ರಾಜದಳಿಕ ಸ್ಥಳ ಶೋಭಿತ ಅಂತ. ಅಂದ್ರೆ ದೇವಿಯ ಹಣೆ ಭಾಗವನ್ನ ನಾವು ವಿಚಾರ ಮಾಡ್ತಾ ಇದ್ದಾಗ ಆ ಒಂದು ವ್ಯತ್ಯಾಸಗಳು ಕಾಣೋದಿಲ್ಲ ಅಂತ ಹೇಳಿ. ಶುಕ್ಲ ಪಕ್ಷದಲ್ಲಿರ್ತಕ್ಕಂತಹ ಅಷ್ಟಮಿಗೂ ಕೃಷ್ಣ ಪಕ್ಷದಲ್ಲಿರ್ತಕ್ಕಂತಹ ಅಷ್ಟಮಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಬಾಕಿ ತಿಥಿಗಳಲ್ಲಿ ಹೀಗೂ ಹಾಗೂ ಆ ಚಂದ್ರನ ಕಲೆಗಳಲ್ಲಿ ಅಥವಾ ಅವನ ಒಂದು ಪ್ರಕಾಶತೆಯಲ್ಲಿ ಅಥವಾ ಪ್ರಖರತೆಯಲ್ಲಿ ಅದು ವ್ಯತ್ಯಾಸಗಳು ಕಾಣುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಈ ಅಷ್ಟಮಿ ದಿವಸ ಆ ಜಗನ್ಮಾತೆಯ ಒಂದು ಪಾಲಭಾಗ ಏನಿದೆ, ಹಣೆ ಭಾಗ ಏನಿದೆ, ಅದರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಬದಲಾವಣೆ ಕಾಣೋದಿಲ್ಲ ಅನ್ನೋ ಮಾತನ್ನ ನಾವು ಅಲ್ಲಿ ಹೇಳಿದ್ವಿ. ಅಷ್ಟಮಿ ಚಂದ್ರ ವಿಭ್ರಾಜದಲ್ಲಿ ಸ್ಥಳ ಶೋಭಿತ ಅಂತ ನಿಮಗೆ ಜ್ಞಾಪಕ ಇರಬೇಕದು. ಹಾಗಾಗಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಅತಿಥಿ ದೇವತೆ ತ್ವರಿತೆ. ಹಾಗಾಗಿ ಇದು 8ನೇ ದೇವಿ. ವಕ್ನಿವಾಸಿ ನೋಡಿ, ಕಾಮೇಶ್ವರಿ. ಅಲ್ಲಿಗೆ ಬಂದು ನಿತ್ಯೆ ನೀಲ ಪತಾಕೆ ವಿಜಯ ಸರ್ವಮಂಗಳೆ ಜ್ವಾಲಾಮಾಲಿನಿ ಅಂತ ಹೇಳಿದೆ. 14ನೇ ದೇವಿ ಜ್ವಾಲಾಮಾಲಿನಿ ಅಂತ ಹೇಳಿ. ಆಮೇಲೆ ಚಿತ್ರೆ ಮಹಾನಿತ್ಯೆ ಅಂತ ಹೇಳಿ ಹೀಗೆ ಈ ತಿಥಿ ದೇವತೆಗಳು ಇವರನ್ನ ನಾವು ನೆನೆಸ್ಕೋಬೇಕು. ಈ ಒಂದು ತಿಥಿ ದೇವತೆಗಳನ್ನ ಪ್ರತಿನಿತ್ಯ ನಾವು ಜ್ಞಾಪಿಸ್ಕೊಂಡಾಗ ಏನಾಗತ್ತೆ, ಅವರ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಅವತ್ತಿನ ದಿವಸ ನಮಗೆ ಶುಭವಾಗತ್ತೆ ಅನ್ನೋ ಮಾತನ್ನ. ಈ ಭಂಡಾಸುರ ಇವ್ರು ಯಾಕೆ ಇಲ್ಲಿಗೆ ಬಂದ್ರು ಅನ್ನೋ ಮಾತನ್ನ ಬಹಳ ಕುತೂಹಲ. ಈ ಭಂಡಾಸುರನ ಸೈನ್ಯದಲ್ಲಿ ಇಬ್ರು ಮಹಾ ಪ್ರಚಂಡರಿರ್ತಾರಂತೆ ರಾಕ್ಷಸರು. ಒಬ್ಬ ವಿಶುಕ್ರ, ಇನ್ನೊಬ್ಬ ವಿಶುಂಗ ಅಂತ ಹೇಳಿ. ಒಬ್ಬ ವಿಚಕ್ರ ಮತ್ತೆ ಇನ್ನೊಬ್ಬ ವಿಶಂಗ. ಇವರಿಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ದೈತ್ಯರು ರಾಕ್ಷಸರು. ಈ ಇಬ್ರು ದೈತ್ಯರು ಏನ್ ಮಾಡ್ತಾರೆ, ಮಾಯಾ ಯುದ್ಧವನ್ನ ಮಾಡ್ತಾ ಇರ್ತಾರೆ. ರಾಕ್ಷಸರು ತಾವು ಗೆಲ್ಬೇಕು ಅಂತಂದ್ರೆ ನಾನಾ ರೀತಿಯಾಗಿರ್ತಕ್ಕಂತಹ ಆಕಾರಗಳನ್ನ ಹಾಕೋತಾರೆ, ನಾನಾ ರೀತಿಯಾಗಿರ್ತಕ್ಕಂತಹ ಏನು ಅವತಾರಗಳಂತ ಕಾಡ್ತಾರೆ, ಇದಕ್ಕೆ ಮಾಯ ಆಗ್ಬಿಡ್ತಾರೆ, ಮಾಯಾ ಯುದ್ಧವನ್ನು ಮಾಡ್ತಾರೆ. ಹೀಗೆ ಅನೇಕ ರೀತಿಯಲ್ಲಿರ್ತಕ್ಕಂತಹ ಯುದ್ಧವನ್ನ ಮಾಡ್ತಾ ಮಾಯಾ ಯುದ್ಧವನ್ನ ಮಾಡ್ತಾ ಇದ್ದಾರಂತೆ. ಆಗ ಸೈನ್ಯದ ಈ ಜಗನ್ಮಾತೆ ಸೈನ್ಯ ಮುಂದೆ ಹೋಗ್ತಾ ಇದೆ, ಹಿಂಭಾಗದಿಂದ ಅವರು ಬಂದು ಈ ಒಂದು ಸೈನ್ಯದ ಮೇಲೆ ಆಕ್ರಮಣವನ್ನ ಮಾಡ್ತಾರಂತೆ. ಇಂತಹ ಪ್ರಯತ್ನ ಸಫಲ ಆಗಬಾರದು ಅಂತ ನೋಡಿ ಎಷ್ಟು ಜಾಗ್ರತೆ. ಯುದ್ಧ ನಡೆಯೋಕ್ಕೋಸ್ಕರವಾಗಿ ಇವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಹಿಂದ್ಗಡೆಯಿಂದ ಈ ಶತ್ರುಗಳ ಆಕ್ರಮಣ ಆಗ್ತಾ ಇದೆ, ಮಾಯಾ ಯುದ್ಧವನ್ನ ಮಾಡಿಬಿಡ್ತಾ ಇದ್ದಾರೆ. ಇಂತಹ ಆಕ್ರಮಣದಿಂದ ಅವರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರವಾಗಿ ಈ 17 ಜನ ದುಷ್ಟರು, ಇವನ ವಿಶಂಗ ಮತ್ತೆ ಇವರ ವಿಶುಕ್ರ ಮತ್ತೆ ವಿಶಂಗರ ಸೈನ್ಯದಲ್ಲಿ 17 ಜನ ಮಹಾ ಗಟ್ಟಿಗರು, ಅವರು ಅಷ್ಟು ಜನ ಹಿಂದ್ಗಡೆಯಿಂದ ಆಕ್ರಮಣವನ್ನ ಮಾಡಿದಾರಂತೆ. ಯಾವಾಗ ಇವರು ಹಿಂದ್ಗಡೆಯಿಂದ ಆಕ್ರಮಣವನ್ನ ಮಾಡೋದಕ್ಕೆಲ್ಲ ಸರಿಯಾಗಿದ್ದಾರೆ ಅಂದ್ರೆ ಆ ಸಂದರ್ಭಕ್ಕೆ ಸರಿಯಾಗಿ ಈ ನಿತ್ಯ ದೇವತೆಗಳು ಅಲ್ಲಿ ಹೋಗ್ತಾರಂತೆ. ಈ ಅವ್ರ ಹೆಸರುಗಳು ನೀವು ಕೇಳಬೇಕು, ಯಾಕಂದ್ರೆ ಆ ಹೆಸರುಗಳೇ ಒಂಥರ ರಾಕ್ಷಸಿ ಹೆಸರುಗಳು. ಸಾಮಾನ್ಯವಾಗಿ ಇದನ್ನೆಲ್ಲ ಯಾರು ಹೇಳ್ಕೊಳ್ಳೋದಿಲ್ಲ, ಯಾಕಂದ್ರೆ ಇದೆಲ್ಲ ಅಯ್ಯೋ ಯಾರಕ್ ಬೇಕು ಅಂತ ಹೇಳಿ. ಆದ್ರೂ ನಾವು ಈ ಸಂದರ್ಭದಲ್ಲಿ ಹಲವು ಹೆಸರುಗಳು ಹೇಳೋಣ, ಯಾಕಂದ್ರೆ ಈ 17 ಜನ ಹೆಸರುಗಳಲ್ಲಿ ಅವ್ರ ಹೆಸರುಗಳು ಏನು ಅಂತ ತಿಳ್ಕೊಳ್ಳೋಣ. ಈ ನಿತ್ಯ ದೇವತೆಗಳ ಹೆಸರುಗಳನ್ನು ಹೇಳಿ ನಾವು ನಮ್ಮ ಜೀವನ ಧನ್ಯವಾಗ್ಬಿಡುತ್ತೆ. ಆದ್ರೆ ಇವ್ರ ಹೆಸರು ಹೇಳಿ ಧನ್ಯವಾಗೋದಿಲ್ಲ. ಹಾಗಾಗಿ ಯಾರು ಅಂತ ತಿಳ್ಕೊಳ್ಳೋಂತ ಒಂದು ಕುತೂಹಲ ಇರೋದ್ರಿಂದ ಒಂದಷ್ಟು ಹೆಸರುಗಳನ್ನ ಇವ್ರದ್ದು ಹೇಳೋಣ. ಧಮನಕ, ದೀರ್ಘ ಜಿಕ್ವ, ಹಬಕ, ಹಾಲುಮಲ್ಲ, ಕಕ್ಲಶ, ಕಲ್ಕಿವಾಹನ, ದುಕ್ಲಶ, ಪುತ್ರಕೇತು, ಚಂದ್ರಬಾಹು, ಕುಕ್ಕುರ, ತೀಕ್ಷ್ಣ ಶೃಂಗ, ಕುಂಭಗ, ಚಂದ್ರಗುಪ್ತ, ತ್ರಿಕಂಟಕ. ಹೀಗೆ ನೋಡಿ ಹೆಸರುಗಳು ಹಿಂಗಿದೆ. ಒಂದೊಂದು ಅವ್ರ ಹೆಸರುಗಳನ್ನ ಹೇಳ್ತಿದ್ದಾರಂದ್ರೆ ಅವ್ರ ಶಕ್ತಿ ಎಷ್ಟು ಅಂತ ಹೇಳಿ. ಹಾಗಾಗಿ ಇವ್ರ ಬಣ್ಣ ಎಂತದ್ದು ಅಂತಂದ್ರೆ ಕಡು ಕಪ್ಪು ಬಣ್ಣ. ಕತ್ಲಲ್ಲಿ ಯುದ್ಧವನ್ನ ಮಾಡ್ತಾ ಇದ್ದಾರೆ, ಕಡು ಕಪ್ಪು ಬಣ್ಣವಾಗಿದ್ದಾರೆ. ಯಾರಿಗೆ ಕಾಣುತ್ತೆ? ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ನಾವು ರಸ್ತೆನಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಒಂದು ಬೆಳಕಿಲ್ಲ ಅಲ್ಲಿ ಅಂತಂದಾಗ ಯಾವುದೋ ಒಂದು ಕಪ್ಪು ಬೆಕ್ಕೋ ಕಪ್ಪು ನಾಯಿನೋ ಅಥವಾ ಕಪ್ಪು ಬಟ್ಟೆ ಹಾಕೊಂಡಿರ್ತಕ್ಕಂಥವ್ರ ಎದುರುಗಡೆ ಬಂದ್ರೆ ನಮ್ಗೆ ಕಾಣೋದೇ ಇಲ್ಲ. ಹಾಗಾಗಿ ಇವ್ರು ರಾಕ್ಷಸರು ಹುಟ್ಟು ಕಪ್ಪು ಜನ, ಅತ್ಯಂತ ಕಡು ಕಪ್ಪಿರ್ತಕ್ಕಂಥವ್ರು. ಇವ್ರೇನ್ ಮಾಡಿದ್ದಾರೆ ವಿಶೇಷತೆ ಅಂದ್ರೆ ಇವ್ರು ಇರೋ ಕಪ್ಪಿಗೆ ಮುಸುಕುದಾರಿಗಳಾಗ್ಬಿಟ್ಟಿದಾರಂತೆ. ಈ ಮುಸುಕು ದಾರಿಗಳಾಗಿ ಬಂದು ಹಿಂದೆಯಿಂದ ಅವರು ದಾಳಿ ಮಾಡ್ತಾ ಇದ್ದಾರೆ. ಯಾವಾಗ್ಲೂ
ಯುದ್ಧವನ್ನ ರಾತ್ರಿ ಮಾಡಬಾರದು. ನಿಮಗೆ ಜ್ಞಾಪಕ ಇರ್ಬೋದು, ಮಹಾಭಾರತದಲ್ಲಿ ಭೀಷ್ಮ ಆ ಒಂದು ಕೌರವ ಸೇನೆಯ ಅಧಿಪತಿ ಆಗಿದ್ದಾಗ ಕೃಷ್ಣ ಅವರು ಇವರೆಲ್ಲ ಮಾತಾಡ್ತಿದ್ದಾಗ ಒಂದು ವಿಷಯ ಬಂದಾಗ ಅವ್ರು ಹೇಳ್ತಾರೆ, ಯುದ್ಧವನ್ನ ಸಾಯಂಕಾಲ ಸೂರ್ಯಾಸ್ತಮಾನ ಆದ್ಮೇಲೆ ನಿಲ್ಲಿಸ್ಬಿಡ್ಬೇಕು ಅಂತ ಹೇಳಿ. ಹಾಗಾಗಿ ಒಂದು ಕಟ್ಟುಪಾಡು, ರಾತ್ರಿ ಸೂರ್ಯಾಸ್ತಮಾನ ಆದ್ಮೇಲೆ ಯುದ್ಧ ಮಾಡಬಾರ್ದು ಅಂತ ಹೇಳಿ. ಹಾಗೆ ಅದೊಂದು ನಿಯಮ. ಆಮೇಲೆ ಅದರಲ್ಲೂ ಕೂಡ ಹಿಂಭಾಗದಿಂದ ದಾಳಿ ಮಾಡಲೇಬಾರದು ಅಂತ ಹೇಳಿ. ಆದ್ರೆ ಇವ್ರು ರಾಕ್ಷಸರು, ಇವ್ರಿಗೆ ಯಾರು ನೀತಿ ನಿಯಮ? ಕೆಲವರು ಇರ್ತಾರೆ, ಅವ್ರಿಗೆ ನೀತಿ ನಿಯಮ ಅಂತ ಏನೂ ಇಲ್ಲ. ಒಂದು ರೂಲ್ಸ್, ಒಂದು ಇದು ಅಂತ ಹೇಳಿದಾಗ ಅದನ್ನ ಬ್ರೇಕ್ ಮಾಡೋದೇ ಅವ್ರಿಗೆ ಒಂದು ಮುಖ್ಯವಾಗಿರ್ತಕ್ಕಂಥ ಧ್ಯೇಯ. ನೀವು ರೂಲ್ಸ್ ಮಾಡಿ ನಾವು ಬ್ರೇಕ್ ಮಾಡ್ತೀವಿ ಅಂತ. ಹಾಗಾಗಿ ಇಂತಹ ಬ್ರೇಕ್ ಮಾಡ್ತಕ್ಕಂತಹ ಜನ ಇವರು ರಾಕ್ಷಸರು. ಈ ಕಪ್ಪು ಬಣ್ಣ ಇರ್ತಕ್ಕಂಥ ಇವರು ಕಪ್ಪು ಮುಸುಕುಧಾರಿಗಳಾಗಿ ಹಿಂದ್ಗಡೆಯಿಂದ ಅವರು ಇದು ಮಾಡ್ತಾ ಇದ್ದಾರಂತೆ, ಏನು ದಾಳಿ ಮಾಡ್ತಾ ಇದ್ದಾರೆ. ಹಿಂದ್ಗಡೆಯಿಂದ ಯಾರು ದಾಳಿ ಮಾಡ್ತಾರೋ ಅವ್ರಿಗೆ ಪಾಷ್ಣಗ್ರಾಹಿಗಳು ಅಂತ ಇವ್ರಿಗೆ ಕರೀತಾರೆ. ಇಂತಹ ಸಮಯದಲ್ಲಿ ಜಗನ್ಮಾತೆಯ ಸೈನ್ಯವೆಲ್ಲವೂ ಕೂಡ ಮುಂದೆ ಹೋಗ್ತಾ ಇದೆ. ಹಿಂದ್ಗಡೆಯಿಂದ ಇವರು ಬರ್ತಾ ಇದ್ದಾರೆ. ಈ ಮುಂದೆ ಹೋಗ್ತಾ ಇರ್ತಕ್ಕಂಥ ಸೈನ್ಯಕ್ಕೆ ಅವ್ರ ಹಿಂದೆ ಬಂದು ಅವ್ರ ಮೇಲೆ ದಾಳಿ ಮಾಡ್ತಕ್ಕಂಥ ವಿಚಾರ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ನಿತ್ಯ ದೇವಿಯರು ಏನ್ ಮಾಡ್ತಾರೆ, ಆ 17 ಆ ಮುಸುಕುದಾರಿಗಳನ್ನ, ಆ ಕಪ್ಪು ಬಣ್ಣದ ಮುಸುಕುದಾರಿಗಳನ್ನ ಆಕ್ರಮಣ ಮಾಡಿ ಕೊಂದು ಬಿಡ್ತಾರಂತೆ. ಹಾಗಾಗಿ ಈ ನಿತ್ಯ ದೇವಿಯರು ಯಾರಿದ್ದಾರೆ, ಆ ನಿತ್ಯ ದೇವಿಯರ ಇಂತಹ ಒಂದು ಆಕ್ರಮಣದಿಂದ ಹಿಂದಗಡೆಯಿಂದ ಮುಸುಗುದಾರಿಗಳಾಗಿ ಬಂದಂತಹ ಈ ರಾಕ್ಷಸರನ್ನ ಸಂಹಾರ ಮಾಡಿ ಈ ಒಂದು ಸೈನ್ಯಕ್ಕೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಮಾಡಿದ್ರಿಂದ ನಿತ್ಯ ಪರಾಕ್ರಮಾಟೂಪ ನಿರೀಕ್ಷಣ ಸಮುತ್ಸುಕ ಜಗನ್ಮಾತೆ ಇಂತಹ ಒಂದು ಆಕ್ರಮಣವನ್ನ ನೋಡಿ ತನ್ನ ಸೈನ್ಯದಲ್ಲಿ ತನಗೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂತಹ ನಿತ್ಯಾದೇವಿಯರನ್ನ ಆಶೀರ್ವಾದ ಮಾಡ್ತಾಳಂತೆ, ಅತ್ಯಂತ ಸಂತೋಷ ಪಡ್ತಾಳಂತೆ. ನಿತ್ಯಾದೇವಿಯರು ಈ ರೀತಿಯಾಗಿರ್ತಕ್ಕಂತಹ ಒಂದು ಸೇವೆಯನ್ನ ಆ ಜಗನ್ಮಾತೆಗೆ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದಾರೆ ಅನ್ನೋ ಮಾತು ನಿತ್ಯ ಪರಾಕ್ರಮಾಟೋಪ ನಿರೀಕ್ಷಣ ಸಮುತ್ಸುಕ ಅಂತ ಹೇಳಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಬಂಡಾಸುರ ಸಂಹಾರವನ್ನ ನಾವು ಪ್ರಶ್ನಿಸ್ಕೊಂಡಾಗ ಇಲ್ಲಿ ಈ ಬಂಡಾಸುರ ಅಂತಕ್ಕಂತಹ ವಿಚಾರವನ್ನ ನಾವು ಬಹಳ ಸೀರಿಯಸ್ ಆಗಿ ಆಲೋಚನೆ ಮಾಡಿದಾಗ ಯಾರು ಅಂತಂದ್ರೆ ನೋಡಿ, ಜಗನ್ಮಾತೆ ಮುಂದ್ಗಡೆ ಕೂತು ಅಮ್ಮ ಅಂತ ಹೇಳಿ ಪೂಜೆ ಮಾಡ್ತಾ ಇರ್ತಕ್ಕಂತಹ ಆ ಜಗನ್ಮಾತೆಯ ಭಕ್ತ ಎದುರುಗಡೆ ಇದ್ದಾನೆ ಅಂದ್ರೆ ಅವನ ಶತ್ರುನೇ ಅಲ್ಲ. ಆದರೆ ಅವಳ ಒಳಗಡೆ ಇರ್ತಕ್ಕಂತಹ ಬಂಡಾಸುರನಂತಹ ಅನೇಕ ದುಶ್ಚಟಗಳು ಅಥವಾ ದುರ್ಮಾರ್ಗಗಳು ಅಥವಾ ಕೆಟ್ಟದ್ದು ಏನೆಲ್ಲ ಅವನೆಲ್ಲ ಇದೆ, ಅನೇಕ ವಿಧವಾಗಿರ್ತಕ್ಕಂತಹ ಆ ಒಂದು ಬಂಡಾಸುರ ರೂಪಗಳು ಅವುಗಳು ಈ ಒಬ್ಬ ಭಕ್ತನನ್ನ ಅಥವಾ ದೇವಿ ಧ್ಯಾನದಲ್ಲಿರ್ತಕ್ಕಂತಹ ದೇವಿ ಭಕ್ತನನ್ನ ತೊಂದರೆ ಕೊಡ್ತಾ ಇರ್ತಾನಂತೆ. ಯಾವಾಗ ದೇವಿ ಧ್ಯಾನದಲ್ಲಿ ಇರ್ತಕ್ಕಂತಹ ಆ ಮನುಷ್ಯ ಅವನ ಒಳಗಡೆ ಇರ್ತಕ್ಕಂತಹ ದುಷ್ಟ ಶಕ್ತಿಗಳನ್ನ ನೋಡಿ, ಎಲ್ಲರೂ ಕೂಡ ಒಂದೇ ತರ ಇರೋದಿಲ್ಲ. ಹಾಗಾಗಿ ಶರೀರದಲ್ಲಿ ನಮ್ಮಲ್ಲಿರ್ತಕ್ಕಂತಹ ಅನೇಕ ದುಷ್ಟ ಶಕ್ತಿಗಳನ್ನ ಒಂದೊಂದಾಗಿ ಆ ಒಂದು ನಾಶ ಮಾಡ್ತಕ್ಕಂಥದ್ದು ಈ ದುಷ್ಟ ಶಕ್ತಿಗಳು ಅನ್ನೋದನ್ನ ನಾವು ಇನ್ನೊಂದು ಪದದಲ್ಲಿ ಹೇಳಬೇಕು ಅಂದ್ರೆ ದುಷ್ಟ ಪ್ರವೃತ್ತಿಗಳು. ಈ ನಮ್ಮ ದೇಹದಲ್ಲಿರ್ತಕ್ಕಂತಹ ದುಷ್ಟ ಪ್ರವೃತ್ತಿಗಳನ್ನ ಒಂದೊಂದೇ ಆ ಜಗನ್ಮಾತೆಯ ಒಂದು ಧ್ಯಾನದಿಂದ, ಆ ಜಗನ್ಮಾತೆಯನ್ನ ಒಂದು ಪೂಜೆಯಿಂದ, ಭಕ್ತಿಯಿಂದ, ಅವಳ ಪ್ರಾರ್ಥನೆಯಿಂದ ಅವಳನ್ನು ಇದು ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಒಂದೊಂದು ದುಷ್ಟ ಶಕ್ತಿಗಳು ಅಥವಾ ದುಷ್ಟ ಪ್ರವೃತ್ತಿಗಳಿರದೆ ಅದು ಕ್ರಮೇಣ ಹೋಗಿ ಅದು ಜಗನ್ಮಾತೆಯ ದರ್ಶನ ಆಗೋದಕ್ಕೆ ಅದು ಅನುಕೂಲವಾಗತ್ತೆ ಅಂತ ಹೇಳಿ. ಈ ಒಂದು ದುಷ್ಟ ಪ್ರವೃತ್ತಿಗಳೇನಾಗತ್ತೆ, ನಾವು ನಿಜವಾಗ್ಲೂ ಕೂಡ ದೇವಿಯನ್ನ ನೋಡ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾಗ ಕಾರಣಾಂತರಗಳಿಂದ ಅದು ಅದಕ್ಕೆ ತಡೆ ಒಡ್ಬಿಡುತ್ತೆ, ಡಿಸ್ಟರ್ಬ್ ಮಾಡ್ತಾ ಬರುತ್ತೆ, ವಿಘ್ನಗಳು ಮಾಡ್ತಾ ಬರುತ್ತೆ. ಇಂತಹ ವಿಘ್ನಗಳ ಮಾಡ್ತಾ ಇರ್ತಕ್ಕಂತಹ ಈ ದುಷ್ಟ ಶಕ್ತಿಗಳನ್ನ ಅಥವಾ ದುಷ್ಟ ಪ್ರವೃತ್ತಿಗಳನ್ನ ದೇವಿಯನ್ನ
ಆಗಾಗ ನೆನೆಸ್ಕೊಂಡು ಅವಳನ್ನು ಪ್ರಾರ್ಥನೆ ಮಾಡಿದಾಗ ನಮ್ಮಲ್ಲಿ ಇರ್ತಕ್ಕಂತಹ ಆ ದುಷ್ಟ ಪ್ರವೃತ್ತಿಗಳು ನಾಶವಾಗಿ ಆ ಜಗನ್ಮಾತೆಯ ದರ್ಶನ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನ ದೇವಿ ನಮ್ಮ ಈ ಶರೀರ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಇದನ್ನ ಇಟ್ಟಿದ್ದಾಳೆ ಅಂತಂದ್ರೆ ನಾವು ಆಲೋಚನೆ ಮಾಡೋದಕ್ಕೆ ಕೂಡ ಆಗೋದಿಲ್ಲ. ಮಾನವ ಶರೀರದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಶಕ್ತಿಯನ್ನ ಇಟ್ಟಿದ್ದಾನಂತೆ. ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಬಳಸ್ಕೊಂತ ಇಲ್ಲ. ಈ ಒಂದು ಶರೀರ ಏನ್ ಅನ್ಕೊಂಡಿದ್ದಾನೆ, ಈ ಶರೀರ ಇರೋದೇನಕ್ಕೆ ತಿರುಗೋದಿಕ್ಕೆ, ತಿನ್ನೋದಿಕ್ಕೆ, ಮತ್ತೆ ಇದು ನಿದ್ರೆ ಮಾಡೋದಕ್ಕೆ, ಆಸ್ತಿ ಅಂತಸ್ತು ಮಾಡೋದಕ್ಕೆ, ಒಂಥರ ಸುಖ ಪಡೋದಿಕ್ಕೆ, ಇನ್ನೇನು ಬೇಡ. ನಾ ಇರೋದೇ ಬದುಕಿರೋದೇ ಎಲ್ಲ ಸಂಪಾದನೆ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಎಲ್ಲ ಮಾಡ್ಕೋಬೇಕು, ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು, ಇಷ್ಟು ಇದು ಬಿಟ್ರೆ ನಂಗೇನಿದೆ ಅನ್ನೋ ಥರ ಅಷ್ಟಕ್ಕೇನಾ ಈ ಶರೀರ. ಹಾಗಾಗಿ ದೇವರ ಪ್ರಾರ್ಥನೆ ಮಾಡ್ತೀವಿ ಅಂತಂದ್ರೆ ಏನು, ನಮಗೆ ಇಂತಹ ಸುಖ ಪಡೋದಕ್ಕೆ ಅಥವಾ ಇಂತಹ ಸುಖವನ್ನು ಅನುಭವಿಸೋದಕ್ಕೋಸ್ಕರ ನಮಗೆ ಅನುಕೂಲ ಮಾಡಿಕೊಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ವಿನಃ ನಮಗೆ ಮುಕ್ತಿಯನ್ನು ಕೊಡು, ಮುಕ್ತಿ ಮಾರ್ಗವನ್ನು ತೋರಿಸು, ನಮ್ಮಲ್ಲಿರ್ತಕ್ಕಂಥ ಕೆಟ್ಟಂತೆ ಭಾವನೆಗಳು, ಆ ಕೆಟ್ಟ ಪ್ರವೃತ್ತಿಗಳನ್ನ ನಾಶ ಆಗಿ ಅಮ್ಮ ನಿನ್ನ ದರ್ಶನ ಕೊಡ್ತಾಯಿ ಅಂತ ನಾವು ಹೇಳೋದಿಲ್ಲ. ಹಾಗಾಗಿ ಇಂಥದ್ದನ್ನ ಈ ಮೇಲ್ಗಡೆ ಏನೇನು ಹೇಳಿದೆ ಈಗ ಇಷ್ಟೊತ್ತು, ಯಾವ ತಿರುಗಾಡೋದಕ್ಕೆ, ಸುಖ ಪಡೋದಕ್ಕೆ, ಅದಕ್ಕೆ ಇದಕ್ಕೆ ಅಂತೇಳಿ ಅಂಥದ್ದು ಬೇಕು ಅಂತ ನಾವು ಲೌಕಿಕ ಕೇಳ್ತೀವಿ ವಿನಃ ನಮ್ಗಿಂಥದ್ದು ನಿನ್ನ ದರ್ಶನ ಕೊಡ್ತಾಯಿ ಅಂತ ಕೇಳೋದೇ ಇಲ್ಲ. ಹಾಗಾಗಿ ಇಷ್ಟೊಂದು ಕೋರಿಕೆಗಳನ್ನ ನಾವು ಬೇಕು ಅಂತ ಕೇಳಿದಾಗ ಅಷ್ಟಕ್ಕೆ ಮಾತ್ರನ ಈ ಶರೀರ ಅಂತ ಪ್ರಶ್ನೆ. ಇಂತಹ ಒಂದು ಅಪೂರ್ವವಾಗಿರ್ತಕ್ಕಂತಹ ಮನುಷ್ಯ ಶರೀರವನ್ನ ಹೊಂದಿದ್ದೀವಿ ಅಂದ್ರೆ ಅದಕ್ಕೆ ಎಷ್ಟು ಜನ್ಮಗಳ ಪುಣ್ಯ, ಎಷ್ಟು ಜನ್ಮಗಳ ಆ ಒಂದು ಏನು ಸ್ಟೇಜಸ್ನ ತಟ್ಕೊಂಡು ಬಂದಿರ್ತೀವಿ. ಇಂತಹ ಅಪೂರ್ವವಾಗಿರ್ತಕ್ಕಂತಹ ಈ ಒಂದು ಮನುಷ್ಯ ಜನ್ಮವನ್ನ ಸಾರ್ಥಕ ಪಡಿಸ್ಕೋಬೇಕು ಅಂತಂದ್ರೆ ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾನೆ. ಅದನ್ನ ಆಲೋಚನೆ ಮಾಡಿ ಆ ಮುಂದಕ್ಕೆ ಹೋಗ್ತಕ್ಕಂತಹ ಏನ್ ಮಾಡಬೇಕು, ನಾವು ಏನಕ್ಕೆ ಈ ಮನುಷ್ಯ ಜನ್ಮ ಇದೆ, ಇಲ್ಲಿಂದ ಮುಂದಕ್ಕೆ ಹೇಗೆ ಹೋಗ್ಬೇಕು ಅನ್ನೋದನ್ನ ಆಲೋಚನೆ ಮಾಡ್ತಕ್ಕಂತಹ ಶಕ್ತಿಯನ್ನು ಕೊಡ್ತಾಯಿ ಅಂತ ಹೇಳಿ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈಗ ಏನಾಗತ್ತೆ ಅಂತಂದ್ರೆ ಈಗ ಇದು ಆದ್ರೆ ವ್ಯತ್ಯಾಸ ಏನು, ಈಗ ನೋಡಿ ನಮ್ಗಿರ್ತಕ್ಕಂತಹ ಶಕ್ತಿ ಅಥವಾ ನಮ್ಮಲ್ಲಿರ್ತಕ್ಕಂಥ ಶರೀರನೂ ಒಂದೇ. ಯೋಗ ಪುರುಷರು ಯಾರ್ಯಾರು ಈ ದೇವಿಯರನ್ನ ನೋಡಿದಾರೋ, ಹಾಗೆ ಯಾರ್ಯಾರು ಸಾಧನೆಗಳನ್ನ ಮಾಡಿದಾರೋ ಅವ್ರಿಗೂ ಇರ್ತಕ್ಕಂಥ ಶರೀರ ಒಂದೇನೆ. ವ್ಯತ್ಯಾಸ ಏನು ಅಂತಂದ್ರೆ ನಾವು ಈ ಪಶು ಜೀವನವನ್ನ, ಈ ಭೌತಿಕವನ್ನ, ಈ ಲೌಕಿಕವನ್ನ ನೋಡ್ತಾ ಇದರಲ್ಲಿ ಆನಂದ ಪಟ್ಟು ನಮ್ಮ ಒಂದು ಕಾಲಹರಣ ಮಾಡ್ತಾ ಇದ್ದೀವಿ, ನಮ್ಮ ಆಯಸ್ಸನ್ನು ಕಳ್ಕೊತಾ ಇದ್ದೀವಿ. ಆದ್ರೆ ಯೋಗಿಗಳು, ಯೋಗ ಪುರುಷರು ಏನ್ ಮಾಡ್ತಾರೆ, ತಮ್ಮಲ್ಲಿರ್ತಕ್ಕಂತಹ ಆ ದೈವಿ ಶಕ್ತಿಯನ್ನ ಜಾಗೃತ ಪಡಿಸ್ಕೊಂಡಿದ್ದಾರೆ. ಯಾವಾಗ ಅವರು ತಮ್ಮ ಶಕ್ತಿಯನ್ನ, ಶರೀರದಲ್ಲಿರ್ತಕ್ಕಂತಹ ಈ ಶರೀರದ ದೈವಿ ಶಕ್ತಿಯನ್ನ ಅವರು ಜಾಗೃತ ಪಡಿಸ್ಕೊಳ್ತಾ ಇದ್ದಾರೋ ಅಂತಹ ಒಂದು ಸಾಧನ ಮಾರ್ಗಕ್ಕೆ ಹೋಗಿ ಅವರು ದೇವರನ್ನ ನೋಡ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಅವಕಾಶವನ್ನು ಅವರು ಪಡ್ಕೊತಾ ಇದ್ದಾರೆ ಅನ್ನೋ ಮಾತನ್ನ ಹೇಳಿ. ಆಧ್ಯಾತ್ಮ ಸಾಧನೆ ಅಂದ್ರೆ ಯಾವುದೋ ಶಕ್ತಿಯನ್ನ ಆಕಾಶದಿಂದ ತರಿಸ್ಕೊಂಡ್ಬಿಡೋದು ಅಂತ ಅಲ್ಲ. ಅದು ತನ್ನಲ್ಲಿರ್ತಕ್ಕಂತಹ ಭಗವತ್ ಶಕ್ತಿಯನ್ನ ಜಾಗೃತಗೊಳಿಸ್ಕೊಂಡು ಆ ಒಂದು ಸಂತೋಷದಲ್ಲಿ ಆ ಒಂದು ತನ್ನಲ್ಲಿರ್ತಕ್ಕಂತಹ ಜ್ಞಾನ ಕಲೆಯನ್ನ ಇದು ಮಾಡ್ಕೊಂಡು ಪ್ರಕಾಶಿಸ್ತಾ ಇರಬೇಕೇ ವಿನಃ. ಇಲ್ಲೊಂದು ಶ್ಲೋಕ ಬರುತ್ತೆ, ಸರ್ವ ಏವ ಕಲಾ ಜಂತೋ ಅನಭ್ಯಾಸೇನ ನಶ್ಯತಿ ಅನಭ್ಯಾಸೇನ ನಶ್ಯತಿ ಇಯಂ ಜ್ಞಾನ ಕಲಾತ್ವಂತಹ ಸಕ್ರಜಾತ ಅಭಿವರ್ಧತೆ ಅಂತ. ನೋಡಿ, ಯಾವ ಜಂತು ತನ್ನ ಈ ಒಳಗಿರ್ತಕ್ಕಂತಹ ಜ್ಞಾನ ಕಲೆಯನ್ನ ಜಾಗೃತ ಮಾಡ್ಕೊಳ್ಳದೆ ಹೋದ್ರೆ ಆ ಜಾಗೃತ ಮಾಡ್ಕೊಳ್ತಾ ಇರ್ತಕ್ಕಂತಹ ಆ ಒಂದು ಜ್ಞಾನ ಕಲೆ ನಶಿಸ್ತಾ ಹೋಗುತ್ತೆ. ಯಾವಾಗ ಈ ಒಂದು ಜ್ಞಾನ ಕಲೆ ನಶಿಸ್ತಾ ಹೋಗುತ್ತೋ ಆಗ ಪಶುಗಳಾಗಿ ಜನಿಸಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಈ ಜ್ಞಾನ ಸಾಧನೆ ಅಭ್ಯಾಸ ಮಾಡ್ತಾ ಇದ್ರೆ ಜಗನ್ಮಾತೆಯ ಅನುಗ್ರಹದಿಂದ ಅತ್ಯಂತ ಒಳ್ಳೆಯ ಅತ್ಯುನ್ನತ ಸ್ಥಿತಿಗೆ ಹೋಗ್ಬೋದು ಅಂತ ಈ ಶ್ಲೋಕ ತುಂಬಾ ಚೆನ್ನಾಗಿದೆ. ಸರ್ವ ಏವ ಕಲಾ ಜಂತೋ ಅನಭ್ಯಾಸೇನ ನಶ್ಯತಿ. ಅಭ್ಯಾಸ ಮಾಡದೇ ಇದ್ರೆ ಇಂತಹ ಒಂದು ಜ್ಞಾನ ಕಲೆ ನಶಿಸಿ ಹೋಗುತ್ತೆ. ಇಯಂ ಜ್ಞಾನ ಕಲಾ ಸ್ವಂತಹ ಸಕ್ರಜಾತ ಅಪಿ ವರ್ಧತೆ. ಹೀಗೆ ಈ ಪಶುಗಳಾಗಿದ್ಕೊಂಡು ಕಾಲ ಕಳೆದು ಬಿಡೋದು ಅಂತ.
ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಶರೀರವನ್ನು ಹೊಂದಿರತಕ್ಕಂತಹ ನಾವು ಒಳಗಿರ್ತಕ್ಕಂತಹ ಆ ಒಂದು ಜ್ಞಾನ ಕಲೆ, ಆ ಒಂದು ಜ್ಞಾನ ಕಲೆಯನ್ನ ಜಾಗೃತಗೊಳಿಸ್ಕೊಂಡು ಆ ಜಗನ್ಮಾತೆಯ ದರ್ಶನ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂತಹ ಅತ್ಯುನ್ನತ ಸ್ಥಿತಿಗೆ ಕರ್ಕೊಂಡು ಹೋಗ್ತಕ್ಕಂತಹ ಆ ಒಂದು ಶಕ್ತಿ ಏನಿದೆ ಅಂದ್ರೆ ಸಮುತ್ಸುಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಒಂದು ನಾಮದಲ್ಲಿ ನಿತ್ಯ ಪರಾಕ್ರಮಾಟೋಪ ನಿರೀಕ್ಷಣ ಸಮುತ್ಸುಕ ಅಂತ ಹೇಳಿ, ಹಾಗಾಗಿ ಇಂತಹ ಒಂದು ನಾಮದಲ್ಲಿ ಅತ್ಯಂತ ಅದ್ಭುತವಾಗಿ ಆ ನಿತ್ಯ ದೇವಿಯರು ಯುದ್ಧವನ್ನು ಮಾಡಿದ್ದು, ಇದರಲ್ಲಿ ನಮ್ಮಲ್ಲಿರ್ತಕ್ಕಂತಹ ಜ್ಞಾನವನ್ನ ಹೆಚ್ಚು ಮಾಡ್ತಕ್ಕಂತಹ ಅದನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ನಮಗೆ ತಿಳಿ ಹೇಳ್ತಾ ನಾವು ಈ ಒಂದು ಭಾಗವನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗ್ಲಿ. ಮುಂದಿನ ನಾಮ ಬಂಡಪುತ್ರ ವಧೋದ್ಯುಕ್ತ ಬಾಲಾವಿಕ್ರಮ ನಂದಿತ. ಇದು ಬಹಳ ತುಂಬಾ ಚೆನ್ನಾಗಿದೆ. ಬಾಲಾ ತ್ರಿಪುರ ಸುಂದರಿ ಯಾರು, ಏನಕ್ಕೆ ಬಂದ್ಲು, ಏನಾಯ್ತು ಅನ್ನೋ ವಿಚಾರವನ್ನ ನಾವು ಅತ್ಯಂತ ಕುತೂಹಲವಾಗಿರ್ತಕ್ಕಂಥ ಸಮಾಚಾರ ಇದು. ಅದನ್ನ ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಎಲ್ರಿಗೂ ಕೂಡ ಜಗನ್ಮಾತೆ ಅನುಗ್ರಹದಿಂದ ಶುಭವಾಗಲಿ. ನಮಸ್ಕಾರ.